ಭಾರತಾಂಬೆಯ ಪಾದಕಮಲಗಳಿಗೆ ನನ್ನ ಹೃದಯ ಪುಷ್ಪವನ್ನು ಅರ್ಪಿಸ್ತಾ ದಿವ್ಯತ್ರಯನ್ನ ಮನದಲ್ಲಿ ಸ್ಮರಿಸ್ತಾ ವೇದಿಕೆ ಮೇಲೆ ಪರಮಪೂಜ್ಯ ಸ್ವಾಮೀಜಿಗಳಿದ್ದಾರೆ ಮತ್ತು ಹಿರಿಯರಿದ್ದಾರೆ. ಎಲ್ಲರಿಗೂ ಕೂಡ ಅವರಿವರೆನ್ನದೇ ಒಂದೇ ಮಾತಿನಲ್ಲಿ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಧರ್ಮ ಅಳಿವಿನಂಚಿಗೆ ಬಂದಾಗೆಲ್ಲ ಎಲ್ಲೋ ಒಂದು ರೀತಿಯ ಶಕ್ತಿ ಹುಟ್ಟುತ್ತೆ ಅನ್ನುವ ಭರವಸೆ ಸದಾ ಧರ್ಮದ ಒಳಗೆ ಜೀವಂತವಾಗಿರುತ್ತೆ. ಹಾಗೆ ಧರ್ಮವನ್ನ ಒಡೆಯುವ ಶಕ್ತಿಗಳು ದೇಶದಲ್ಲಿ ಹುಟ್ಕೊಂಡಾಗೆಲ್ಲ ಆ ಒಡೆಯುವ ಶಕ್ತಿಗಳ ವಿರುದ್ಧವಾಗಿ ಒಟ್ಟುಗೂಡಿಸುವ ಶಕ್ತಿಯ ಪ್ರತೀಕವಾಗಿ ಧರ್ಮ ರಕ್ಷಣೆಯ ಭರಪೂರ ಭರವಸೆಯ ಪ್ರತೀಕವಾಗಿ ನಿಂತ ಬರಗಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಖುಷಿ ಇದೆ, ಹೆಮ್ಮೆ ಇದೆ. ಬಹುಶಃ ಫೆಬ್ರವರಿ ಪ್ರಾರಂಭ ಆಯಿತು ಅಂತಂದ್ರೆ ಬರೀ ಶಿವಾಜಿ ಜಯಂತಿಯ ಸಂಭ್ರಮವನ್ನಷ್ಟೇ ಕಾಣುವವರು ನಾವು. ಆದರೆ ತುಂಬಾ ವಿಶೇಷವಾಗಿ, ತುಂಬಾ ವಿಶಿಷ್ಟವಾಗಿ ಇದು ಬರೀ ಶಿವಾಜಿ ಜಯಂತಿ ಅಲ್ಲ, ಇದು ಶಿವರಾಯ ಉತ್ಸವ ಅಂತ ಮಾಡೋದಕ್ಕೆ ಹೊರಟಿರ್ತಕ್ಕಂತಹ ತರುಣರ ಪಡೆ ಇದೆಯಲ್ಲ, ಈ ಪಡೆಗೊಂದು ವಿಶೇಷವಾದ ಧನ್ಯವಾದವನ್ನು ನಾನು ಸಮರ್ಪಿಸಲೇಬೇಕು. ಯಾಕೆಂತ ಕೇಳಿದ್ರೆ ಇಡೀ ರಾಜ್ಯದಲ್ಲಿ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರನ್ನ ಮರಾಠಿಗ, ಮಹಾರಾಷ್ಟ್ರದವರು, ಕನ್ನಡಿಗ ರಾಜರು ಇವರು ಯಾರಿಗೂ ಸಿಗೋದೇ ಇಲ್ವಾ ಅನ್ನುವ ಪ್ರಶ್ನೆಗಳನ್ನ ಎಸಿತ ಛತ್ರಪತಿ ಶಿವಾಜಿ ಮಹಾರಾಜರು ಕನ್ನಡಿಗರ ವಿರೋಧಿ ಅನ್ನುವಂತಹ ಮಾನಸಿಕತೆಯನ್ನ ಹುಟ್ಟುಹಾಕೋದಕ್ಕೆ ಹೊರಟಿರ್ತಕ್ಕಂಥ ಒಂದಷ್ಟು ಕಲಬೆರಕೆಗಳಿಗೆ ದಿಟ್ಟ ಉತ್ತರವಾಗಿ ನಮಗೆ ಶಿವಾಬನು ಒಂದೇ, ರಾಯಣ್ಣನು ಒಂದೇ. ಶಿವಾಜಿಯನ್ನು ಗೌರವಿಸ್ತೇವೆ, ರಾಯಣ್ಣನನ್ನು ಪ್ರೀತಿಸ್ತೇವೆ ಅನ್ನುವ ಉತ್ತರವನ್ನ ಎಸೀತಿರ್ತಕ್ಕಂತಹ ಬರಗಿಗೆ ನಾನು ವಿಶೇಷವಾದ ಧನ್ಯವಾದವನ್ನು ಹೇಳ್ತೇನೆ. ಯಾಕಂದ್ರೆ ಈ ಉತ್ತರ ಇಡೀ ರಾಜ್ಯಕ್ಕೆ ಒಂದು ಮಾದರಿ ಆಗಬೇಕು. ನಮ್ಮನ್ನ ಒಡೆಯೋದಕ್ಕೆ ಬಂದವರಿಗೆ ಪ್ರತಿ ಬಾರಿ ನೀವು ಒಡಿತಾನೆ ಇರಿ, ನಾವು ಕಟ್ಟುತ್ತಾನೆ ಇರ್ತೇವೆ ಅನ್ನೋದರ ಪ್ರತೀಕವಾಗಿ ಇಂತಹ ಕಾರ್ಯಕ್ರಮಗಳು ನಿಲ್ತವೆ. ಬಹುಶಃ ಇಂತಹ ಕಾರ್ಯಕ್ರಮಗಳ ಸಂಖ್ಯೆ ಜಾಸ್ತಿ ಆಗ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಬಂಧುಗಳ ತುಂಬಾ ಸಲ ನನಗೆ ಆತಂಕ ಆಗ್ತಿತ್ತು. ಅದರಲ್ಲೂ ತೀರಾ ಇತ್ತೀಚೆಗೆ ಈ ಗಡಿ ಭಾಗದ ಜಿಲ್ಲೆಗಳಿಗೆ ಬರುವಾಗೆಲ್ಲ, ಈ ಬೆಳಗಾವಿ ಅಂತಹ ಊರುಗಳಿಗೆ ಬರುವಾಗೆಲ್ಲ ಒಂದು ಆತಂಕ ನಮ್ಮಲ್ಲಿ ಸದಾ ಹುಟ್ಕೊಂಡೇ ಇರುತ್ತೆ. ಏನಂತ ಕೇಳಿದ್ರೆ ಶಿವಾಜಿ ಜಯಂತಿಯ ಆಚರಣೆಗೆ ಬಂದ್ರೆ ಸಾಕು ಕನ್ನಡ ವಿರೋಧಿಗಳು ಅನ್ನುವಂತ ಹಣೆಪಟ್ಟಿ ಕಟ್ಟುವಂತ ಆತಂಕ. ಬೆಳವಡಿ ಮಲ್ಲಮ್ಮನಿಂದ ಸೋಲಲ್ಪಟ್ಟಿರ್ತಕ್ಕಂಥ ರಾಜ ಅವನು, ಹೇಡಿಯವನು ಅನ್ನುವಂತ ಆಪಾದನೆಗಳನ್ನು ಹಾಕುವ, ನಮ್ಮದೇ ಹೆಸರುಳ್ಳಂತಹ ಹಿಂದೂಗಳು ಅಂತ ಕರೆಸಿಕೊಳ್ಳುವ ಸರ್ಟಿಫಿಕೇಟ್ ಹಿಂದೂಗಳ ಷಡ್ಯಂತ್ರದ ವಿರುದ್ಧ ಛತ್ರಪತಿ ಶಿವಾಜಿ ಮಹಾರಾಜರ ನಿಜ ಸ್ಥೈರ್ಯವನ್ನ ಪರಿಚಯಿಸುವ ಪ್ರಯತ್ನ ಮಾಡೋದಿದೆಯಲ್ಲ, ಅದು ನಿಜಕ್ಕೂ ಸವಾಲಿನ ಕೆಲಸವೇ ಆಗಿತ್ತು. ಸಮಾಜ ಒಂದಾಗಬೇಕು ಹೇಗೆ ಅಂತ ಕೇಳಿದ್ರೆ, ಸಮಾಜ ಒಂದಾಗಬೇಕಾಗಿರೋದು ಜಾತಿಯ ಹೆಸರಿನಲ್ಲ, ಸಮಾಜ ಒಂದಾಗಬೇಕಾಗಿರೋದು ಮತ ಪಂಥಗಳ ಹೆಸರಿನಲ್ಲ, ಸಮಾಜ ಒಂದಾಗಬೇಕಾಗಿರೋದು ನಾವು ಭಾರತೀಯರು ಅನ್ನುವ ಹೆಸರಿನಲ್ಲಿ ಅನ್ನುವ ಸಂದೇಶವನ್ನ ಸಮಾಜಕ್ಕೆ ನಾವು ಕೊಡ್ತಾ ಇರಬೇಕಾಗತ್ತೆ. ಹಾಗೆ ಕೊಡಬೇಕು ಅಂದ್ರೆ ಮತ್ತೆ ನಮ್ಮ ಹೃದಯದೊಳಗೆ ಛತ್ರಪತಿ ಶಿವಾಜಿ ಮಹಾರಾಜರ ಜೀವಂತ ಹುಟ್ಟಬೇಕಾಗತ್ತೆ. ನಂಗೆ ತುಂಬಾ ಸಲ ಬೇಸರ, ಆತಂಕ ಆಗೋದು ಯಾಕೆ ಅಂತ ಕೇಳಿದ್ರೆ, ನಮ್ಮಲ್ಲಿ ರಾಜ ಮಹಾರಾಜರುಗಳನ್ನ, ಮಹಾಪುರುಷರುಗಳನ್ನ ಜಾತಿಗೆ, ಮತಕ್ಕೆ, ಪಂಥಕ್ಕೆ ಸೀಮಿತ ಮಾಡುವಂತ ಒಂದು ದೊಡ್ಡ ಕಾಯಿಲೆ ನಮ್ಮ ಸಮಾಜದೊಳಗಡೆ ಹುಟ್ಕೊಂಡ್ಬಿಟ್ಟಿದೆ. ರಾಯಣ್ಣನನ್ನ ಆರಾಧನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ನೀನ್ ಆ ಜಾತಿಯವನು, ಬಸವಣ್ಣನನ್ನ ಪ್ರೀತಿಸಿದ್ರೆ ನೀನ್ ಈ ಜಾತಿಯವನು, ವಾಲ್ಮೀಕಿಯನ್ನು ಪ್ರೀತಿಸಿದ್ರೆ ನೀನ್ ಮತ್ತೊಂದು ಜಾತಿಯವನು, ಶಿವಾಜಿಯನ್ನು ಹೊಗಳಿದ್ರೆ ನೀನ್ ಇನ್ನೊಂದು ಜಾತಿಯವನು ಅಂತ ಪ್ರತಿ ಮಹಾಪುರುಷನನ್ನು ಜಾತಿಗೆ ಸೀಮಿತ ಮಾಡುವ ಕಾಯಿಲೆ ಇದೆಯಲ್ಲ, ಇದು ನಮ್ಮ ನಡುವೆ ತುಂಬಾ ಹಿಂದಿನಿಂದಲೂ ಹುಟ್ಕೊಂಡು ಬಂದಿದೆ. ಈ ಜಾತಿ ಕಾಯಿಲೆಯನ್ನ ಮೊದಲು ಹೊಡೆದು ಹಾಕಬೇಕಿದೆ. ಹಾಗೆ ಹೊಡೆದು ಹಾಕಬೇಕು ಅಂದ್ರೆ ನಮಗಿರುವ ಒಂದೇ ಒಂದು ವ್ಯಾಕ್ಸಿನ್ ಏನು ಅಂತ ಕೇಳಿದ್ರೆ ಅದು ಭಾರತೀಯತೆ. ನಮಗೆ ಶಿವಾಜಿ ಮಹಾರಾಜರು ಒಂದೇ. ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ಹಿಂದೂ ಧರ್ಮಕ್ಕಾಗಿಯೇ ಹೋರಾಡಿದವರು, ತಾಯಿ ಭಾರತಿಗಾಗಿಯೇ ಹೋರಾಡಿದವರು. ವಿಷ್ಣುವರ್ಧನ ಕೂಡ ಭಾರತೀಯತೆಗಾಗಿ ಹೋರಾಡಿದವನು. ಹಕ್ಕಬುಕ್ಕರು ಕೂಡ ಭಾರತಕ್ಕೋಸ್ಕರ ಸಾಮ್ರಾಜ್ಯ ಕಟ್ಟಿದವರು. ಕೃಷ್ಣದೇವರಾಯ ಕೂಡ ಭಾರತೀಯತೆಯನ್ನೇ ಬದುಕಿದವನು. ಇಮ್ಮಡಿ ಪುಲಕೇಶಿ ಕೂಡ ಭಾರತೀಯತೆಗಾಗಿಯೇ ಜೀವಂತವಾಗಿ ಸಾಮ್ರಾಜ್ಯ ಕಟ್ಟಿದವನು ಅನ್ನುವ ಸತ್ಯವನ್ನ ಸಮಾಜಕ್ಕೆ ಅರ್ಥ ಮಾಡಿಸುವಂತ ಅನಿವಾರ್ಯತೆ ಇದೆ. ಆ ಅನಿವಾರ್ಯತೆಯ ಪ್ರತಿರೂಪವಾಗಿ ಅದಕ್ಕೆ ಉತ್ತರವಾಗಿ ಹುಟ್ಟಿಕೊಂಡಂತಹ ಕಾರ್ಯಕ್ರಮವೇ ಈ ಶಿವರಾಯ ಉತ್ಸವ ಅಂತ ನಾನು ಭಾವಿಸ್ತೇನೆ. ತುಂಬಾ ಜನಕ್ಕೆ ನಾವು ಉತ್ತರ ಕೊಡ್ಬೇಕಿದೆ. ಯಾಕೆ ಅಂತ ಕೇಳಿದ್ರೆ, ಛತ್ರಪತಿ ಶಿವಾಜಿ ಮಹಾರಾಜರ ಹಣೆಯಲ್ಲಿರುವ ವಿಭೂತಿಯು, ನಾವು ಆರಾಧಿಸುವ ಸಂಗೊಳ್ಳಿ ರಾಯಣ್ಣನ ಹಣೆಯಲ್ಲಿರುವಂತಹ ತಿಲಕವೂ ಕೂಡ ಹಿಂದೂ ಧರ್ಮದ್ದೇ ಹೊರತು ಅವ್ರು ಯಾರು ಸ್ಕಲ್ ಕ್ಯಾಪ್ ಹಾಕಿರ್ಲಿಲ್ಲ. ರಾಯಣ್ಣನ ತಲೆಯ ಮೇಲಿರುವ ಮುಂಡಾಸಿಗೂ ಛತ್ರಪತಿ ಶಿವಾಜಿ ಮಹಾರಾಜರ ತಲೆಯ ಮೇಲಿರುವ ಪೇಟಕ್ಕೂ ಇರೋದು ಅದೇ ಹಿಂದೂ ಧರ್ಮದ ಪ್ರತೀಕದ ಉತ್ತರವೇ ಹೊರತು ಅವ್ರು ಯಾರು ಧರ್ಮ ಬಿಟ್ಟು ಹೋದವರಲ್ಲ. ಶಿವಾಜಿ ಮಹಾರಾಜರು ಕತ್ತಿ ಎತ್ತದಾಗ
ಅವರೆಲ್ಲರೂ ಹೋರಾಡಿದ್ದು ತಾಯಿ ಭಾರತಿಗೋಸ್ಕರ. ನಾವು ಆ ಭಾರತೀಯತೆಗಾಗಿ ಬದುಕಬೇಕಿದೆ. ಇವತ್ತು ನಮಗೆ ತುಂಬ ಜನ ನಮ್ಮ ನಡುವೆ ಇರ್ತಕ್ಕಂಥವ್ರ ಭಾಷೆಯ ಹೆಸರಿನಲ್ಲಿ ನಮ್ಮನ್ನು ಒಡೆಯುವ ಪ್ರಯತ್ನ ಮಾಡ್ತಿದ್ದಾರೆ. ಬಹಳ ದೊಡ್ಡ ಕಾಯಿಲೆ ಇದೆ ಇವತ್ತು. ನಮ್ಮನ್ನು ಯಾರಾದರೂ ಜಾತಿ ಹೆಸರಿನಲ್ಲಿ ಭಾಷೆ ಹೆಸರಿನಲ್ಲಿ ಒಡೆಯುವಾಗೆಲ್ಲ ಆಶ್ಚರ್ಯ ಆಗುತ್ತೆ. ಯಾಕೆಂತ ಕೇಳಿದ್ರೆ ತಾಯಿ ಭಾರತೀಯ ಒಡಲಲ್ಲಿರ್ತಕ್ಕಂಥ ಎಲ್ಲ ಭಾಷೆಯವರು ಕೂಡ ಅಕ್ಕ ತಂಗಿ ಅಣ್ಣ ತಮ್ಮಂದರ ಹಾಗೆ ಬದುಕದವ್ರು ನಾವು. ನಮಗೆ ಭವಾನಿ ಬೇರೆಯಲ್ಲ, ಭುವನೇಶ್ವರಿ ಬೇರೆಯಲ್ಲ. ಮರಾಠರು ಜೈ ಭವಾನಿ ಅಂದ್ರೆ ಕನ್ನಡಿಗರು ನಾವು ಜೈ ಭುವನೇಶ್ವರಿ ಅಂತೇವೆ. ಕೊನೆಯದಾಗ ಅವಳಿಗೆ ಆರತಿಯನ್ನ ಎತ್ತುತ್ತೇವೆ. ಯಾಕಂದ್ರೆ ಅವಳು ದುರ್ಗೆಯ ಸ್ವರೂಪವೇ ಆಗಿರ್ತಾಳೆ. ಭವಾನಿಯು ಹಿಂದೂ ದೇವತೆಯೇ, ಭುವನೇಶ್ವರಿಯು ಹಿಂದೂ ದೇವತೆಯೇ ಅನ್ನುವ ಸತ್ಯವನ್ನ ಸಮಾಜಕ್ಕೆ ಅರ್ಥ ಮಾಡಿಸಿದಾಗ ಭಾಷೆಯ ಹೆಸರಿನಲ್ಲಿ ನಮ್ಮನ್ನು ಒಡೆಯುವವರ ಷಡ್ಯಂತ್ರ ಮುರಿದು ಹೋಗುತ್ತೆ. ಇವತ್ತಿಗೆ ನಾವು ಶಿವರಾಯ ಉತ್ಸವದಲ್ಲಿ ನಿಂತು ಮಾಡಬೇಕಾಗಿರೋದು ಅದೇ ಕಾರ್ಯವನ್ನ. ಬಹುಶಃ ಆ ಕಾರ್ಯಕ್ಕೆ ನಾವೆಲ್ಲರೂ ಜೊತೆಯಾಗಬೇಕಿದೆ. ಆ ಕಾರ್ಯಕ್ಕೆ ನಾವು ಜೊತೆಯಾಗಬೇಕು ಅಂತಂದ್ರೆ ನಮ್ಮನೆಯ ಭವಾನಿಯರು, ನಮ್ಮನೆಯ ಭುವನೇಶ್ವರಿಯರು ಜಾಗೃತರಾಗಬೇಕು. ಛತ್ರಪತಿ ಶಿವಾಜಿ ಮಹಾರಾಜರು ಯಾವಾಗ್ಲೂ ಹೇಳ್ತಿದ್ರು, ಈ ರಾಷ್ಟ್ರದ ಮಾನಬಿಂದು ಯಾರು ಅಂತ ಕೇಳಿದ್ರೆ ಈ ರಾಷ್ಟ್ರದ ಮಾನಬಿಂದು ತಾಯಿ ಗೋಮಾತೆ ಮತ್ತು ನಮ್ಮನೆಯ ಹೆಣ್ಣು ಮಕ್ಕಳು ಅಂತ. ಮನೆಯ ಹೆಣ್ಣು ಮಕ್ಕಳ ಸಂರಕ್ಷಣೆ ಮಾಡುವುದಕ್ಕೋಸ್ಕರವೇ ಯಾವ ಪುರುಷ ತನ್ನ ಬದುಕನ್ನ ಸಮರ್ಪಿತಗೊಳಿಸ್ತಾನೋ, ಕೊಟ್ಟಿಗೆಯಲ್ಲಿರುವ ಗೋಮಾತೆಯ ಸಂರಕ್ಷಣೆಗೋಸ್ಕರ ಯಾವ ವ್ಯಕ್ತಿ ತನ್ನ ಬದುಕನ್ನ ಅರ್ಪಿಸ್ತಾನೋ ಅವನಷ್ಟೇ ಸ್ವಾಭಿಮಾನಿ ಹಿಂದೂ ಆಗೋದಕ್ಕೆ ಸಾಧ್ಯ ಅಂತ ಛತ್ರಪತಿ ಶಿವಾಜಿ ಮಹಾರಾಜರು ಹೇಳ್ತಿದ್ರು. ಆ ಸಿದ್ಧಾಂತವನ್ನ, ಆ ಪಾಠವನ್ನು ಕಲಿಯುವ ಅವಶ್ಯಕತೆ ನಮಗೆ ಇವತ್ತಿದೆ. ನಮಗೆ ಈ ಚಿಂತನೆಗಳಿದೆಯಲ್ಲ, ಈ ಚಿಂತನೆಗಳ ಆಳ ಆಗಲ ಅರ್ಥ ಆಗಬೇಕು. ಬಂಧುಗಳು, ಒಂದು ತುಂಬಾ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ. ತುಂಬಾ ಜನ ನನ್ನ ಮೇಲೆ ಕಂಪ್ಲೇಂಟ್ ಮಾಡೋದಿದೆ, ಬರೀ ಹೆಣ್ಮಕ್ಳಿಗೆ ನಾವು ಹೇಳ್ತೇವೆ ಅಂತ. ಯಾಕಂದ್ರೆ ಹೆಣ್ಮಕ್ಳು ಸಿಗೋದೇ ಬಹಳ ಕಡಿಮೆ. ಯಾವಾಗ್ಲೂ ನಾವು ಯೋಚನೆ ಮಾಡ್ತೇವೆ ನಮ್ಮ ಸಮಾಜಕ್ಕೆ ಶಿವಾಜಿ ಬೇಕು, ನಮ್ಮ ಸಮಾಜಕ್ಕೆ ರಾಯಣ್ಣ ಬೇಕು ಅಂತ. ಅದ್ರ ಬಂಧುಗಳ ನೆನಪಿನಲ್ಲಿ ಇಟ್ಕೊಳ್ಳಿ, ನಮ್ಮ ಸಮಾಜಕ್ಕೆ ಇವತ್ತು ಬೇಕಿರೋದು ಶಿವಾಜಿ ಅಲ್ಲ, ಇವತ್ತು ಬೇಕಿರೋದು ರಾಯಣ್ಣ ಅಲ್ಲ. ಇವತ್ತು ನಮ್ಮ ಸಮಾಜಕ್ಕೆ ನಿಜವಾಗ್ಲೂ ಬೇಕಿರೋದು ಒಬ್ಬ ಶಿವಾಜಿಯನ್ನ ಹುಟ್ಟು ಹಾಕಬಲ್ಲ ಜೀಜಾಬಾಯಿ, ಒಬ್ಬ ರಾಯಣ್ಣನಿಗೆ ಧೈರ್ಯ ತುಂಬಬಲ್ಲಂತ ರಾಣಿ ಚೆನ್ನಮ್ಮನೇ ಹೊರತು ಆ ಚೆನ್ನಮ್ಮರೋ, ಆ ಜೀಜಾಬಾಯಿ ಹುಟ್ಟದೆ ಯಾವ ಶಿವಾಜಿಯೋ ಯಾವ ರಾಯಣ್ಣನೂ ರೂಪ ತಳೆಯೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮನೆಯ ತಾಯಿಯಂದಿರನ್ನ, ಭುವನೇಶ್ವರಿಯರನ್ನ, ಭವಾನಿಯನ್ನ ಆರಾಧಿಸುವ ಕಾಲಘಟ್ಟದಲ್ಲಿ ನಿಂತಾಗೆಲ್ಲ ಆ ಭವಾನಿಯರ ಮೇಲೆ, ಭುವನೇಶ್ವರಿಯರ ಮೇಲೆ ಬಹಳ ದೊಡ್ಡ ಷಡ್ಯಂತ್ರ ನಡೀತಿದೆಯಲ್ಲ, ಈ ಷಡ್ಯಂತ್ರದ ವಿರುದ್ಧ ಜಾಗೃತಿಯನ್ನು ಮೂಡಿಸುವ ಅವಶ್ಯಕತೆ ಇದೆ. ಆ ಷಡ್ಯಂತ್ರ ತುಂಬಾ ಹೆಸರುಗಳನ್ನು ಕಳಿತೇವೆ. ಅದೇನು ಇವತ್ತು ನಿನ್ನೆಯಿಂದ ಪ್ರಾರಂಭ ಆಗಿರುವಂತದ್ದು ಅಲ್ವೇ ಅಲ್ಲ. ಅದನ್ನ ಇವತ್ತು ನಾವು ಲವ್ ಜಿಹಾದ್ ಅಂತೇವೆ, ಇವತ್ತು ನಾವು ರೋಮಿಯೋ ಜಿಹಾದ್ ಅಂತೇವೆ, ಇವತ್ತು ನಾವು ಮ್ಯಾರೇಜ್ ಜಿಹಾದ್ ಅಂತೇವೆ. ಈ ಛತ್ರಪತಿ ಶಿವಾಜಿ ಮಹಾರಾಜರ ಕಾಲಘಟ್ಟದಲ್ಲೂ ಇತ್ತು. ಶಿವಾಜಿ ಮಹಾರಾಜರು ಶಾಹಿಸ್ತೆ ಖಾನನನ್ನ ಕೊಲ್ಲಬೇಕು ಅಂತ ಹೋಗಿದ್ದ ಸಂದರ್ಭದಲ್ಲಿ ಶಾಹಿಸ್ತೆ ಖಾನ ತನ್ನ ಜನಾನದಲ್ಲಿ ಹಬ್ಬದ ಸಂಭ್ರಮದಲ್ಲಿ 10 ಹೆಣ್ಣು ಮಕ್ಕಳ ನಡುವೆ ಲೀಲಾ ವಿನೋದ ಮಾಡ್ತಾ ಇದ್ದ. ಶಾಹಿಸ್ತೆ ಖಾನನನ್ನ ಕೊಲ್ಲುವ ಪರಿಸ್ಥಿತಿ ಬಂದಾಗ ಶಿವಾಜಿ ಮಹಾರಾಜರು ಕಿಂಡಿಯ ಒಳಗಿಂದ ಹಾರಿ ಹಿಂಬಾಗಿಲಿನಿಂದ ಹೋಗ್ತಾರಂತೆ ಶಾಹಿಸ್ತೆ ಖಾನನನ್ನ ಕೊಲ್ಲಬೇಕು ಅಂತ. ಹಾಗೆ ಹೊರಟ ಸಂದರ್ಭದಲ್ಲಿ ಶಾಹಿಸ್ತೆ ಖಾನನ ಗೊತ್ತಾಗುತ್ತೆ ಶಿವಾಜಿ ಮಹಾರಾಜರು ಬಂದಿದ್ದಾರೆ ಅಂತ. ಹಾಗೆ ಬಂದಿದ್ದಾರೆ ಅಂತ ಗೊತ್ತಾದಾಗ ಶಾಹಿಸ್ತೆ ಖಾನ ತನ್ನ ಜನಾನದಲ್ಲಿದ್ದಂತ ಹೆಣ್ಣು ಮಕ್ಕಳ ಸೆರಗಿನ ಹಿಂದೆ ಅವಿತುಕೊಂಡು ಕಿಂಡಿಯಿಂದ ಹಾರಿ ತನ್ನ ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ ಹೋಗ್ತಾನೆ. ಹಾಗೆ ಜೀವ ಉಳಿಸಿಕೊಳ್ಳೋದಕ್ಕೆ ಹೋಗುವ ಸಂದರ್ಭದಲ್ಲಿ ಕಿಟಕಿಯಿಂದ ಹಾರುವ ಕೊನೆಯ ಕ್ಷಣದಲ್ಲಿ ಶಿವಾಜಿ ಮಹಾರಾಜರು ತನ್ನ ಕತ್ತಿಯನ್ನು ತೆಗೆದು ಅವನತ್ತ ತುಂಬಾ ಜೋರಾಗಿ ಬೀಸ್ತಾರೆ. ಬೀಸುವಾಗ ಅದೃಷ್ಟವಶ ಶಾಹಿಸ್ತೆ ಖಾನ ಬದುಕೊಳ್ತಾನೆ. ಆದ್ರೆ ಅವನ 3 ಬೆರಳುಗಳು ಕತ್ತರಿಸಿ ಹೋಗ್ತವೆ. ಶಿವಾಜಿ ಮಹಾರಾಜರು ಹೇಳ್ತಾರೆ, ಶಾಹಿಸ್ತೆ ಖಾನನ ಈ 3 ಬೆರಳುಗಳು 3 ವಿಚಾರಗಳಿಗೆ ಪ್ರತೀಕ. ಒಂದು, ಈ ನೆಲದ ತಾಯಿಯಾಗಿರ್ತಕ್ಕಂಥ ಗೋಮಾತೆಯನ್ನ ಕಡಿದು ತಿನ್ನುವಂತಹ ಯೋಚನೆ ಮಾಡಿದ್ದಕ್ಕೆ. ಇನ್ನೊಂದು, ಈ ನೆಲದ ನಮ್ಮ ಆರಾಧ್ಯ ಪ್ರಾರ್ಥನಾ ಮಂದಿರಗಳನ್ನ ಧ್ವಂಸ ಮಾಡಿದ್ದಕ್ಕೆ. 3ನೇ ಬೆರಳನ್ನ ಕಡಿದಿದ್ದು ನಮ್ಮ ಧರ್ಮದ ಹೆಣ್ಣು ಮಕ್ಕಳನ್ನ ಮುಟ್ಟಿ ಅವರನ್ನ ಭೋಗಿಸುವ ಪ್ರಯತ್ನ ಮಾಡಿದ್ದಕ್ಕೆ. ಈ 3 ಕಾರಣಕ್ಕೆ ಶಾಹಿಸ್ತೆ ಖಾನನ 3 ಬೆರಳುಗಳನ್ನ ಕಿತ್ತು ತುಂಡು ಮಾಡ್ತಾರೆ. ಬಂಧುಗಳ ನೆನಪಿನಲ್ಲಿಡಿ, ಶಾಹಿಸ್ತೆ ಖಾನನನ್ನ ಅವತ್ತು ಶಿವಾಜಿ ಮಹಾರಾಜರು ಹೇಗೆ ಬೆರಳುಗಳನ್ನ ತುಂಡರಿಸಿದ್ರು, ಇವತ್ತಿಗೆ ನಮ್ಮ ಹಿಂದೂ ಸಮಾಜ ಹಿಂದೂ ಹೆಣ್ಣು ಮಕ್ಕಳನ್ನ ಲವ್ ಜಿಹಾದ್ಗೆ ಬಲಿ ಹಾಕುವ ಸಂದರ್ಭದಲ್ಲಿ ಅದೇ ಶಿವಾಜಿ ಮಹಾರಾಜರ ಪ್ರೇರಣೆಯನ್ನ ಹೊತ್ತು ಅದೇ ರೀತಿ ಶಾಹಿಸ್ತೆ ಖಾನನ ಬೆರಳುಗಳನ್ನ ಕತ್ತರಿಸಿದ ಹಾಗೆ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಗೆ ರುಂಡ ಚೆಂಡಾಡೋದಕ್ಕೆ ತಯಾರಾಗಬೇಕಾಗುತ್ತೆ. ಬಹುಶಃ
ಹಾಗೆ ತಯಾರಾದಾಗ ಮಾತ್ರ ಧರ್ಮ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಛತ್ರಪತಿ ಶಿವಾಜಿ ಮಹಾರಾಜರ ಹತ್ರ ಜೀಜಾಬಾಯಿ ಒಂದ್ಸಲ ಮಾತಾಡ್ತಾ ಹೇಳ್ತಾರಂತೆ. ಜೀಜಾಬಾಯಿ ಹೇಳ್ತಾಳೆ, ಶಿವಾಬಾ, ನೀನು ಸಾಮಾನ್ಯ ಮಗ ಅಂತ ನಾನು ನಿನ್ನನ್ನು ಹೆತ್ತಿದ್ದಲ್ಲ. ನೀನು ಎಂಥ ಮಗ ಆಗಿದ್ದೆ ಗೊತ್ತೇನು? ನನ್ನ ಗರ್ಭದಲ್ಲಿರುವಾಗ, ನೀನು 9 ತಿಂಗಳ ಮಗು ನಿನ್ನ ಗರ್ಭದ ಒಳಗಿರುವಾಗ ಆಗ ನನಗೆ ಕನಸು ಬೀಳ್ತಿತ್ತು. ಎಂಥ ಕನಸು ಬೀಳ್ತಿತ್ತು ಅಂತ ಕೇಳಿದ್ರೆ, ನಾನು ಸಿಂಹಾಸನದ ಮೇಲೆ ರಾಜಮಾತೆಯಾಗಿ ಕೂತ್ಕೊಳ್ತಿದ್ದೆ. ಅಕ್ಕಪಕ್ಕದಲ್ಲಿ ಮುಸಲ್ಲಾರ ಹೆಣ್ಣು ಮಕ್ಕಳು ನನಗೆ ಬೀಸಣಿಗೆಯಲ್ಲಿ ಚಾಮರಗಳಲ್ಲಿ ಗಾಳಿ ಬೀಸ್ತಿದ್ರು. ಹಿಂದವಿ ಸಾಮ್ರಾಜ್ಯದ ರಾಜಮಾತೆಯಾಗಿ ಸಿಂಹಾಸನದ ಮೇಲೆ ಕೂತಿದ್ದಂತ ಕನಸನ್ನ ನೀನು ಗರ್ಭದಲ್ಲಿರುವಾಗ್ಲೇ ಕಂಡವಳು ನಾನು. ಆಗ್ಲೇ ನನಗ್ ಗೊತ್ತಿತ್ತು ನೀನ್ ಸಾಮಾನ್ಯ ಮಗುವಾಗಿ ಹುಟ್ಟೋದಿಲ್ಲ, ನೀನ್ ಅಸಾಮಾನ್ಯ ಸಾಮ್ರಾಟನಾಗ್ತೀಯಾ ಅನ್ನುವಂತ ಮಾತನ್ನ ಜೀಜಾಬಾಯಿ ಶಿವಾಜಿ ಮಹಾರಾಜರಿಗೆ ಹೇಳ್ತಾಳೆ. ಒಬ್ಬ ತಾಯಿ ಇದಕ್ಕಿಂತ ಹೆಚ್ಚು ಬೇರೆ ನನ್ನ ಹೇಳೋದಕ್ಕೆ ಸಾಧ್ಯ? ಬಹುಶಃ ಒಬ್ಬ ತಾಯಿಯಾದವಳು ಮಗನಿಗೆ ಈ ಪಾಠವನ್ನ ಕಲಿಸಿದಾಗ ಮಾತ್ರ ಹಿಂದವಿ ಸಾಮ್ರಾಜ್ಯ ಉಳಿಯೋದಕ್ಕೆ ಸಾಧ್ಯ ಆಗತ್ತೆ. ಸಾಮ್ರಾಜ್ಯಗಳನ್ನ ಕಟ್ಟೋದು ಅಂತಂದ್ರೆ ಅದು ಕೋಟೆಗಳನ್ನ ಕಟ್ಟದ ಹಾಗಲ್ಲ, ಅದು ಕಟ್ಟಡಗಳನ್ನ ಕಟ್ಟದ ಹಾಗಲ್ಲ. ಸಾಮ್ರಾಜ್ಯ ಕಟ್ಟೋದು ಅಂದ್ರೆ ಅದು ಹೃದಯದಲ್ಲಿ ಕಟ್ಟಬೇಕಾಗಿರೋದು. ಅದಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರು ಯಾವ್ದಾದ್ರು ಕೋಟೆಯನ್ನ ಗೆಲ್ಲಬೇಕು ಅಂತಂದ್ರೆ ಯಾವತ್ತು ನಾನ್ ಯುದ್ಧಕ್ಕೆ ಹೋಗ್ತೀನಿ ಅಂತ ಹೇಳ್ತಿರ್ಲಿಲ್ವಂತೆ. ತನ್ನ ಸೈನಿಕರನ್ನ ಕರೆದು ಹೇಳೋರಂತೆ ಶಿವಾಜಿ ಮಹಾರಾಜರು. ಇವತ್ತು ತಾಯಿ ಭವಾನಿಯ ಪ್ರೇರಣೆ ಆಗಿದೆ. ಕನಸಿನಲ್ಲಿ ತಾಯಿ ಭವಾನಿ ಬಂದು ನನಗೆ ಹೇಳಿದಾಳೆ, ಇವತ್ತು ನಿನ್ನ ಕತ್ತಿಯಲ್ಲಿ ಬಂದು ನಾನು ನೆಲೆಸ್ತೇನೆ, ಎದುರು ಬರುವಂತಹ ವಿರೋಧಿಗಳ ರುಂಡವನ್ನ ನಾನೇ ಎದುರು ನಿಂತು ಚೆಂಡಾಡ್ತೇನೆ, ಇವತ್ತಿನ ಗೆಲುವು ನಿನ್ನದೇ ಅಂತ ತಾಯಿ ಭವಾನಿ ಕನಸಲ್ಲಿ ಬಂದು ಹೇಳಿದಾಳೆ. ಬನ್ನಿ ಹೋಗೋಣ ಯುದ್ಧಕ್ಕೆ ಅಂತ ಶಿವಾಜಿ ಮಹಾರಾಜರು ತನ್ನ ಜೊತೆ ಇದ್ದ ಸೈನಿಕರನ್ನ ಪ್ರೇರೇಪಣೆ ಮಾಡ್ಕೊಂಡು ಕರ್ಕೊಂಡು ಹೋಗುತ್ತಿದ್ರಂತೆ. ಇಂಥ ನಾಯಕರ ಅವಶ್ಯಕತೆ ಸಮಾಜಕ್ಕಿದೆ. ನಮಗೆ ಯಾಕೆ ಹಿಂದವಿ ಸಾಮ್ರಾಜ್ಯ ಬೇಕು? ತುಂಬಾ ಜನ ಕೇಳ್ತಾರೆ, 350 ವರ್ಷಗಳ ನಂತರ ಒಬ್ಬ ಶಿವಾಜಿಯನ್ನ ನೆನಪಿಸಿಕೊಳ್ಳುವ ಅವಶ್ಯಕತೆ ಇದೆಯಾ? 350 ವರ್ಷಗಳ ನಂತರ ಎಷ್ಟೋ ಮಹಾಪುರುಷರುಗಳಾಗಿ ಹೋಗಿದ್ದಾರೆ, ಎಷ್ಟೋ ಮಂದಿ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಹೋಗಿದ್ದಾರೆ. ಯಾಕೆ ಶಿವಾಜಿಯೇ ಪ್ರಸ್ತುತ ನಿಮಗೆ? ಯಾಕೆ ನಿಮಗೆ ಶಿವಾಜಿಯೇ ಬೇಕು ಅಂತ ಕೇಳಿ ಹೋಗ್ತಾರೆ. ಯಾಕೆ ಬೇಕು ಅಂತ ಕೇಳಿದ್ರೆ, ಶಿವಾಜಿ ಮಾತ್ರ ಯಾವುದೇ ಬ್ಯಾಕ್ಗ್ರೌಂಡ್ಗಳಿಲ್ಲದೆ, ಯಾವುದೇ ರಾಜಮನೆತನದ ಹಂಗಿಲ್ಲದೆ, ಯಾವುದೇ ರಾಜ ವೈಭೋಗಗಳಿಲ್ಲದೆ ಸ್ವಂತ ಶಕ್ತಿಯಿಂದ ಸಾಮ್ರಾಜ್ಯ ಕಟ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜರು ಹೇಳ್ತಾರೆ, ನನಗೆ ಮರಾಠ ಸಾಮ್ರಾಜ್ಯ ಕಟ್ಟಬೇಕು ಅಂತ ಇಲ್ಲಿ ಆಸೆನೇ ಇಲ್ಲ, ನನ್ನ ಗುರಿ ಇರೋದು ಹಿಂದವಿ ಸಾಮ್ರಾಜ್ಯ ಕಟ್ಟೋದಕ್ಕೆ ಅಂತ. ನಾನು ಸಾಕಷ್ಟು ಮರಾಠರ ಕಾರ್ಯಕ್ರಮಗಳಿಗೆ ಹೋಗ್ತಿರ್ತೇನೆ. ಶಿವಾಜಿ ಮಹಾರಾಜರನ್ನ ಮರಾಠರಿಗೆ ಅಂತ ಒಂದು ಜಾತಿಗೆ ಸೀಮಿತ ಮಾಡೋದಿದೆ. ಎಲ್ಲ ಮಹಾಪುರುಷರನ್ನು ಒಂದೊಂದು ಜಾತಿಗೆ ಸೀಮಿತ ಮಾಡುವಂತ ಕಾಯಿಲೆ ನಮ್ಮ ಸಮಾಜಕ್ಕಿದೆ. ಹಾಗೆಲ್ಲ ನಾನು ಹೇಳ್ತಾ ಇರ್ತೇನೆ, ಯಾರಿಗೆ ಬೇಸರ ಆದ್ರೂ ತೊಂದರೆ ಇಲ್ಲ ಅಂತ. ಶಿವಾಜಿ ಮಹಾರಾಜರು ಮರಾಠರಿಗೆ ಸೀಮಿತ ಅಲ್ಲ. ಶಿವಾಜಿ ಮಹಾರಾಜರು ಮಿರ್ಜಾದ ರಾಜ ಜಯಸಿಂಹ ಪತ್ರ ಬರೀತಾರಂತೆ ಔರಂಗಜೇಬನ ಒತ್ತಡಕ್ಕೆ ಮಣಿದು, ನೀನ್ ನನ್ನ ಆಸ್ಥಾನಕ್ಕೆ ಬಂದು ಶರಣಾಗಬೇಕು ಅಂತ. ಹಾಗೆ ಪತ್ರ ಬರೆದ ಸಂದರ್ಭದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಮರುಪತ್ರ ಬರೀತಾರಂತ ಜಯಸಿಂಹನಿಗೆ, ಜಯಸಿಂಹ ನೀನೊಬ್ಬ ಹಿಂದೂ ರಾಜ, ನಾನು ಯಾವುದೋ ಒಬ್ಬ ವಿದೇಶಿ ರಾಜ ಕರೆದಿದ್ರೆ ಖಂಡಿತ ನಾನು ಇದಕ್ಕೆ ಉತ್ತರ ಕೊಡ್ತಿರ್ಲಿಲ್ಲ. ಆದ್ರೆ ನನಗೆ ಪತ್ರ ಬರೆದಿರೋದು ಒಬ್ಬ ಹಿಂದೂ ರಾಜ. ನೆನಪಿನಲ್ಲಿಡು, ಇವತ್ತು ನಾನು ಭೂಪಟದಲ್ಲಿ ಸಾಮ್ರಾಜ್ಯ ಕಟ್ಟಬೇಕು ಅಂತ ಆಸೆ ಪಟ್ಟಿದ್ರೆ ಅದು ಮರಾಠ ಸಾಮ್ರಾಜ್ಯ ಕಟ್ಟೋದಕ್ಕೆ ಅಲ್ಲ, ಬದಲಿಗೆ ಅದು ಹಿಂದವಿ ಸಾಮ್ರಾಜ್ಯ ಕಟ್ಟುವ ಕಾರಣಕ್ಕೆ ನಾನು ಕನಸನ್ನ ಕಂಡವನು. ಹಾಗಾಗಿ ಹಿಂದೂ ರಾಜನೊಬ್ಬ ಕೇಳಿದ್ರೆ ಸಂಪೂರ್ಣ ಸಾಮ್ರಾಜ್ಯವನ್ನು ನಿನ್ನ ಪದತಲದಲ್ಲಿಟ್ಟು ನಾನು ಬದುಕ್ತೇನೆ. ಹಿಂದೂಗಳಿಗಾಗಿ ಬದುಕನ್ನು ಕಟ್ಟಿಕೊಳ್ಳುವಂತಹ ತವಕದಲ್ಲಿದೆ ನಾನು. ಧರ್ಮ ಉಳಿಸೋದಕ್ಕೋಸ್ಕರ ಯಾರ ತಲೆಯನ್ನಾದ್ರೂ ತೆಗಿಬಲ್ಲೆ, ಯಾರಿಗಾದ್ರೂ ತಲೆ ಬಾಗಬಲ್ಲೆ ಅಂತ ಹೇಳಿದಂತಹ ರಾಜ ಛತ್ರಪತಿ ಶಿವಾಜಿ ಮಹಾರಾಜ. ಇತಿಹಾಸದಲ್ಲಿ ನಿಮಗೆ ಯಾವತ್ತೂ ಕಾಣಸಿಗೋದಿಲ್ಲ, ಎಲ್ಲೂ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಧರ್ಮಕ್ಕಾಗಿ ಸಾಮ್ರಾಜ್ಯ ಕಟ್ಟಿರ್ತಕ್ಕಂಥ ಒಬ್ಬ ಸಾಮ್ರಾಟನನ್ನ ಅದು ಶಿವಾಜಿ ಮಹಾರಾಜರು ಮಾತ್ರ ಹುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾವು 350 ವರ್ಷಗಳ ನಂತರವೂ ಕೂಡ ಶಿವಾಜಿ ಮಹಾರಾಜರು ಪ್ರಸ್ತುತ. ನನಗೆ ಶಿವರಾಯ ಉತ್ಸವ ಅಂತಂದಾಗ ಖುಷಿ ಮತ್ತು ಸಂಭ್ರಮ ಎರಡೂ ಆಯ್ತು. ಯಾಕೆ ಅಂತ ಕೇಳಿದ್ರೆ, ಶಿವಾಜಿ ಮಹಾರಾಜರು ಮತ್ತು ಸಂಗೊಳ್ಳಿ ರಾಯಣ್ಣನ ನಡುವೆ ಸಾಕಷ್ಟು ಸಾಮ್ಯತೆಗಳಿದ್ವು. ಯಾಕೆ ಅಂತ ಕೇಳಿದ್ರೆ, ಇಬ್ಬರೂ ಕೂಡ ತಾಯಿ ಭಾರತಿಗೋಸ್ಕರ ತಮ್ಮ ಬದುಕನ್ನು ಕಟ್ಟಿಕೊಂಡವರು. ಇಬ್ಬರ ಬದುಕಿನಲ್ಲೂ ಇಬ್ಬರು ತಾಯಿಯಂದರು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದ್ರು. ಶಿವಾಜಿ ಮಹಾರಾಜರಿಗೆ ತನ್ನ ಹೆತ್ತ ತಾಯಿ ಜೀಜಾಬಾಯಿ ಹೇಳಿದ ಮಾತಿನ ಮೂಲಕ ತನ್ನ ಸ್ವರಾಜ್ಯದ ತಾಯಿಯನ್ನ ಕಟ್ಟುವ ಕನಸಿತ್ತು. ಸಂಗೊಳ್ಳಿ ರಾಯಣ್ಣನಿಗೆ ತನ್ನನ್ನು ಆಳ್ವಿಕೆ ಮಾಡ್ತಿದ್ದಂತಹ ತನ್ನ ಮಹಾರಾಣಿ ಚೆನ್ನಮ್ಮನಂತಹ ತಾಯಿಯ ಧ್ಯೇಯೋದ್ದೇಶವನ್ನಿಟ್ಕೊಂಡು ತಾಯಿ ಭಾರತಿಯನ್ನ ಸೆರೆಯಿಂದ ಬಿಡಿಸುವಂತಹ ಉದ್ದೇಶ ಇತ್ತು.
ಇಬ್ಬರು ಮಹಾಪುರುಷರಿಗೂ ಕೂಡ ಬದುಕಿನ ಉದ್ದೇಶವನ್ನ ಹಾಕಿಕೊಟ್ಟಿದ್ ಇಬ್ಬರು ಮಹಾತಾಯಂದಿರು. ಅವ್ರು ಬದುಕಿದ್ದು ಕೂಡ ತಾಯಿಯಂದಿರ ಕಾರಣಕ್ಕೋಸ್ಕರವೇ ಆ ಮಹಾತಾಯಿಯ ಹೆಸರು ಸ್ವರಾಜ್ಯ. ಶಿವಾಜಿ ಮಹಾರಾಜರು ಇಡೀ ಇತಿಹಾಸದಲ್ಲಿ ಬಹುಶಃ ಇಡೀ ಜಗತ್ತು ಇವತ್ತು ಶಿವಾಜಿ ಮಹಾರಾಜರನ್ನ ಹೊಗಳುತ್ತಿದೆ, ಶಿವಾಜಿ ಮಹಾರಾಜರನ್ನ ನೆನಪಿಸ್ಕೊಳ್ಳುತ್ತೆ ಅಂತಂದ್ರೆ ಅದಕ್ಕೆ ಕಾರಣ ಶಿವಾಜಿ ಮಹಾರಾಜರು ರೂಪಿಸಿದ್ದಂತ ಗೆರಿಲ್ಲಾ ಯುದ್ಧ ಮಾದರಿ. ನಿಮಗೆ ಗೊತ್ತಿರಬಹುದು, ಇಸ್ರೇಲ್ ಅಂತ ಒಂದು ಪುಟ್ಟ ರಾಷ್ಟ್ರ ಇದೆ ಬಂಧುಗಳೇ. ಇಸ್ರೇಲ್ ಅನ್ನುವಂತ ಪುಟ್ಟ ರಾಷ್ಟ್ರ 300 ವರ್ಷಗಳ ಹಿಂದೆ ರಾಷ್ಟ್ರವೇ ಆಗಿರ್ಲಿಲ್ಲ. ಅದಕ್ಕೊಂದು ರಾಷ್ಟ್ರ ಅನ್ನುವ ಅಸ್ತಿತ್ವ ಇರಲಿಲ್ಲ. ಇಸ್ರೇಲಿಗರು 300 ವರ್ಷಗಳ ಕಾಲ ಯಾವ್ಯಾವ್ದೋ ದೇಶದಲ್ಲಿದ್ದುಕೊಂಡು ತಮಗೋಸ್ಕರ ಒಂದು ರಾಷ್ಟ್ರ ಕಟ್ಕೊಳ್ಬೇಕು ಅಂತ ಬಡದಾಡ್ತಾರೆ. ಎಲ್ಲೆಲ್ಲ ಛಿದ್ರವಾಗಿದ್ದುಕೊಂಡು ಬಡದಾಡ್ತಾರೆ. ಕೊನೆಗೆ ಅವ್ರು ಇಸ್ರೇಲ್ ಕಟ್ತಾರೆ. ಇಸ್ರೇಲಿನ ಕಟ್ಟಿದ ನಂತರ ಇಸ್ರೇಲಿನ ಪ್ರಧಾನಿ ಬಂದು ಮಾತನಾಡ್ತಾರಂತೆ, ನಾವು 300 ವರ್ಷಗಳ ನಂತರ ಇಸ್ರೇಲನ್ನ ಕಟ್ಟಿಕೊಂಡಿದ್ದೇವೆ, ಆದ್ರೆ ನಿಜವಾಗ್ಲೂ ನಮಗೆ ಇಸ್ರೇಲನ್ನ ಕಟ್ಟಿಕೊಳ್ಳೋದಕ್ಕೆ ನಿಜವಾದ ಸ್ಥೈರ್ಯ ಮತ್ತು ಶಕ್ತಿ ಕೊಟ್ಟಿದ್ದು ಭಾರತವನ್ನ ಆಳಿ ಹೋಗಿದ್ದ ರಾಜ ಛತ್ರಪತಿ ಶಿವಾಜಿ ಮಹಾರಾಜರ ಗೆರಿಲ್ಲಾ ಯುದ್ಧದಿಂದ ನಾವು ಇಸ್ರೇಲ್ ಕಟ್ಟಿದ್ವಿ ಅಂತ ಇಸ್ರೇಲಿಗರು ಹೇಳಿಕೊಳ್ತಾರೆ. ಬಂಧುಗಳೇ, ಇತಿಹಾಸದಲ್ಲಿ ಗೆರಿಲ್ಲಾ ಯುದ್ಧ ತಂತ್ರವನ್ನ ಕಂಡು ಹಿಡಿದು ಇತಿಹಾಸದ ಪುಟಗಳಲ್ಲಿ ಅದನ್ನ ಒತ್ತಚ್ಚಿದ ಛತ್ರಪತಿ ಶಿವಾಜಿ ಮಹಾರಾಜರನ್ನ ರಾಯಣ್ಣ ಅನುಸರಿಸ್ತಿದ್ದ ಅನ್ನೋದಕ್ಕೆ ಅದ್ಭುತವಾದ ಉದಾಹರಣೆ ಏನು ಗೊತ್ತೇನೋ? ಭಾರತದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಗೆರಿಲ್ಲಾ ಯುದ್ಧ ತಂತ್ರವನ್ನ ಪರಿಚಯಿಸಿದ್ದು ಶಿವಾಜಿ ಮಹಾರಾಜರು. ಆದ್ರೆ ಅದೇ ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರ ವಿರುದ್ಧ ಗೆರಿಲ್ಲಾ ಯುದ್ಧ ತಂತ್ರವನ್ನ ಬಳಕೆ ಮಾಡಿದ್ದು ಇದೇ ಸಂಗೊಳ್ಳಿ ರಾಯಣ್ಣ. ಹಾಗಾಗಿ ಶಿವಾಜಿ ಮತ್ತು ರಂಗೊಳ್ಳಿ ರಾಯಣ್ಣನ ನಡುವೆ ಸಾಕಷ್ಟು ಸಾಮ್ಯತೆಗಳಿದೆ. ಅವರಿಬ್ರು ಕೂಡ ಯಾವತ್ತಿಗೂ ಕೂಡ ತಾಯಿ ಭಾರತಿಗಾಗಿ ಮಣ್ಣಿಗಾಗಿ ಬದುಕಿದವರು, ಅದೇ ರೀತಿಯಲ್ಲಿ ಆಳಿ ಹೋದವರು ಅನ್ನೋದಕ್ಕೆ ನಮಗೆ ಇತಿಹಾಸದಲ್ಲಿ ಅಂತಹ 100 ನಿದರ್ಶನಗಳು ಸಿಗತ್ತೆ. ಬಹುಶಃ ಅವತ್ತಿನ ಕಾಲದಲ್ಲಿ ಅಸ್ತಿತ್ವಕ್ಕೋಸ್ಕರ, ಸ್ವಾತಂತ್ರ್ಯಕ್ಕೋಸ್ಕರ, ಸ್ವರಾಜ್ಯಕ್ಕೋಸ್ಕರ ಒಬ್ಬೊಬ್ಬರು ಮಹಾಪುರುಷರುಗಳು ಕೂಡ ಒಬ್ಬೊಬ್ಬರನ್ನ ತಮಗೆ ಆದರ್ಶವಾಗಿ ಒಬ್ಬೊಬ್ಬರನ್ನ ಅನುಸರಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಆದ್ರೆ ದುರ್ದೈವವಶಾತ್ ಇವತ್ತಿನ ಸಮಾಜ ಹೇಗಿದೆ ಅಂತ ಕೇಳಿದ್ರೆ, ಇವತ್ತು ನಾವು ಅದೇ ಮಹಾಪುರುಷರ ಹೆಸರಿನಲ್ಲಿ ಕಿತ್ತಾಡ್ತಿದ್ದೇವೆ, ಅದೇ ಮಹಾಪುರುಷರ ಹೆಸರಿನಲ್ಲಿ ಜಗಳ ಮಾಡ್ತಿದ್ದೇವೆ, ಅದೇ ಮಹಾಪುರುಷರು ನಮ್ಮವರಲ್ಲ ಅಂತ ನಾವು ಹೇಳ್ಕೊಳ್ಳುವಂತ ಪರಿಸ್ಥಿತಿಗೆ ಬಂದು ನಿಂತಿದ್ದೇವೆ. ನಂಗೆ ಶಿವಾಜಿ ಮಹಾರಾಜರ ಚರಿತ್ರೆಯ ವಿಚಾರಗಳನ್ನು ತೆಗೆದಾಗೆಲ್ಲ ಬಹಳ ಮಂದಿ ಕನ್ನಡ ಪರ ಹೋರಾಟಗಾರರು ಅಂತ ಕರ್ಸ್ಕೊಳ್ತಕ್ಕಂಥವರು ಬೆಳವಡಿ ಮಲ್ಲಮ್ಮನನ್ನ ಎದುರುತ್ತಂದು ನಿಲ್ಸೋದಿದೆ. ಬೆಳವಡಿ ಮಲ್ಲಮ್ಮನ ಎದುರುಗಳೇ ಶಿವಾಜಿ ಮಹಾರಾಜರು ಸೋತಿದ್ರು ಸೈನ್ಯದ ಯುದ್ಧದಲ್ಲಿ ಅಂತ ಹೇಳೋದಿದೆ. ಬಂಧುಗಳು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ. ಶಿವಾಜಿ ಮಹಾರಾಜರ ಮರಾಠ ಸೈನ್ಯ ಬೆಳವಡಿಗೆ ಬಂದಿದ್ದ ಸಂದರ್ಭದಲ್ಲಿ ಮರಾಠರ ಸೈನ್ಯದಲ್ಲಿದ್ದ ಸೈನಿಕರ ತಪ್ಪಿನಿಂದ ಬೆಳವಡಿ ಮಲ್ಲಮ್ಮನ ಸೈನ್ಯಕ್ಕೂ ಮರಾಠ ಸೈನ್ಯಕ್ಕೂ ಯುದ್ಧ ನಡೆಯುತ್ತೆ. ಮಲ್ಲಮ್ಮನ ಗಂಡ ತೀರಿಕೊಂಡ ನಂತರ ಸ್ವತಃ ತಾನೇ ಯುದ್ಧ ಭೂಮಿಗೆ ಇಳಿದು ಬರ್ತಾಳೆ ಮಲ್ಲಮ್ಮ. ಕತ್ತಿ ಹಿಡಿದು ಕುದುರೆಯ ಮೇಲೆ ಹತ್ತಿ ತನ್ನ ಮುಖಕ್ಕೆ ಬಟ್ಟೆಯನ್ನ ಕಟ್ಟಿಕೊಂಡು ಯುದ್ಧ ಭೂಮಿಯಲ್ಲಿ ವೀರಾವೇಶದಿಂದ ಹೋರಾಡ್ತಿದ್ದ ಮಲ್ಲಮ್ಮಳ ಸಾಹಸವನ್ನ ಕಂಡು ಹೆದರಿದ ಯೋಧರು, ಮರಾಠ ಸೈನಿಕರು ಶಿವಾಜಿ ಮಹಾರಾಜರ ಹತ್ರ ಹೋಗಿ ಹೇಳ್ತಾರಂತೆ, ಯಾರೋ ಒಬ್ಬ ಹೆಣ್ಣು ಮಗಳು ನಮ್ಮ ಸೈನ್ಯದ ವಿರುದ್ಧ ಹೋರಾಡ್ತಿದ್ದಾಳೆ ಅಂತ. ಶಿವಾಜಿ ಮಹಾರಾಜರ ಆಶ್ಚರ್ಯ ಆಗುತ್ತೆ ಮತ್ತು ಆತಂಕ ಆಗುತ್ತೆ. ತಕ್ಷಣವೇ ತನ್ನ ಬಿಡಾರದಿಂದ ಹೊರಟು ಬಂದ ಛತ್ರಪತಿ ಶಿವಾಜಿ ಮಹಾರಾಜರು ಯುದ್ಧ ಭೂಮಿಗೆ ಬರ್ತಾರೆ. ಮಲ್ಲಮ್ಮ ಯುದ್ಧ ಮಾಡುವ ತನಕವೂ ಕೂಡ ಶಿವಾಜಿ ಮಹಾರಾಜರು ಯುದ್ಧ ಭೂಮಿಯಲ್ಲಿ ಇದ್ದಿರ್ಲಿಲ್ಲ, ಅವ್ರು ತಮ್ಮ ಬಿಡಾರದಲ್ಲೇ ಇದ್ರು. ಮೊಟ್ಟ ಮೊದಲಿಗೆ ಗೊತ್ತಾದ ತಕ್ಷಣ ಶಿವಾಜಿ ಮಹಾರಾಜರು ಯುದ್ಧ ಭೂಮಿಗೆ ಬಂದು ಮಲ್ಲಮ್ಮಳ ಕುದುರೆಯ ಕಾಲು ಬಳಿಯಲ್ಲಿ ಮಂಡಿಯೂರಿ ಕೈ ಮುಗಿದು ನಿಲ್ತಾರೆ. ಅಮ್ಮ ಮಲ್ಲಮ್ಮ, ನನಗೆ ನೀನು ಬೇರೆಯಲ್ಲ, ನನ್ನ ತಾಯಿ ಜೀಜಾಬಾಯಿ ಬೇರೆಯಲ್ಲ. ಹಿಂದೂ ಧರ್ಮದ ಸಂರಕ್ಷಣೆಗೋಸ್ಕರ ಸಾಮ್ರಾಜ್ಯ ಕಟ್ಟಿದ ನಾನು ಯಾವತ್ತಿಗೂ ಹೆಣ್ಣು ಮಗಳ ವಿರುದ್ಧ ಕತ್ತಿ ಎತ್ತೋದಕ್ಕೆ ಸಾಧ್ಯ ಇಲ್ಲ. ನನಗೆ ನಿನ್ನಲ್ಲಿ ತಾಯಿ ಭವಾನಿಯ ಕಾಣಿಸ್ತಾಳೆ ಅಂತ ಹಾಡಿ ಹೋಗಲಿ ಕ್ಷಮೆಯಾಚನೆಯನ್ನ ಮಾಡಿದಂತವರು ಛತ್ರಪತಿ ಶಿವಾಜಿ ಮಹಾರಾಜರು. ಶಿವಾಜಿ ಮಹಾರಾಜರು ಯುದ್ಧದಿಂದ ಸೋತು ಶರಣಾದವರಲ್ಲ. ಮಲ್ಲಮ್ಮಳಿಗೂ ಮತ್ತು ಶಿವಾಜಿ ಮಹಾರಾಜರಿಗೂ ಎಂತ ಅವಿನಾಭಾವ ಸಂಬಂಧ ಇತ್ತು ಅಂತ ಕೇಳಿದ್ರೆ ಅವರಿಬ್ಬರ ನಡುವೆ ಯಾವತ್ತೂ ವೈರುಧ್ಯ ಇರಲಿಲ್ಲ. ಇವತ್ಯಾರೋ ಒಂದಷ್ಟು ಮಂದಿ ರೋಲ್ ಕಾಲ್ಗಳು ಮಲ್ಲಮ್ಮ ಮತ್ತು ಶಿವಾಜಿಯ ನಡುವೆ ವೈರುಧ್ಯ ಇತ್ತು ಅಂತ ಜಗಳ ಹಚ್ಚುವ ಪ್ರಯತ್ನ ಮಾಡ್ತಾರೆ. ತೀರಾ 8-9 ತಿಂಗಳ ಹಿಂದೆ ಇದೇ ಬೆಳವಡಿಯ ಮಲ್ಲಮ್ಮ
ಮಲ್ಲಮ್ಮನ ಬೆಳವಡಿಗೆ ನಾನು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಮಲ್ಲಮ್ಮನ ಬೆಳವಡಿಯಲ್ಲಿ ಶಿವಾಜಿ ಜಯಂತಿ ಆಚರಣೆ ಮಾಡಿದ್ದಂತ ಅಲ್ಲಿ ಊರಿನ ಪುಟ್ಟ ಪುಟ್ಟ ಮಕ್ಕಳು ಶಿವಾಜಿ ಮಹಾರಾಜರ ಟಿ ಶರ್ಟ್ ಹಾಕೊಂಡು ಶಿವಾಜಿ ಮಹಾರಾಜ ಜೈಕಾರ ಹಾಕಿದ್ದನ್ನ ನಾನೇ ನನ್ನ ಕಣ್ಣಾರೆ ಕಂಡಿದ್ದೇನೆ. ಅಲ್ಲಿಯ ಹಿರಿಯರ ಇತಿಹಾಸ ಹೇಳ್ತಾರೆ, ಬೆಳವಡಿಯ ಮಲ್ಲಮ್ಮ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರು ಯುದ್ಧ ಮುಗಿದ ಬಳಿಕ ಕೆಲವು ದಿನಗಳಲ್ಲಿ ಅದೇ ಊರಿನಲ್ಲಿದ್ದು ರಕ್ಷಾಬಂಧನ ಆಚರಣೆ ಮಾಡ್ತಾರಂತೆ. ಮಲ್ಲಮ್ಮ ನಂಬಿದ್ದ ಹನುಮಂತನ ಗುಡಿಯಲ್ಲಿ ಇವತ್ತಿಗೂ ಕೂಡ ಶಿವಾಜಿ ಮಹಾರಾಜರು ಮತ್ತು ಮಲ್ಲಮ್ಮನ ಮಗ ನಿಂತಿರ್ತಕ್ಕಂತಹ ಒಂದು ನೀವೇನು ಫ್ಯಾಮಿಲಿ ಫೋಟೋ ಅಂತ ಕರಿತೀರಲ್ಲ ಅಂತ ಶಿಲ್ಪಕಲೆಯನ್ನ ಹನುಮಂತನ ಗುಡಿಯಲ್ಲಿ ಇವತ್ತಿಗೂ ಕೂಡ ಕೆತ್ತಿಟ್ಟಿದ್ದಾರೆ. ಇದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವ ಸತ್ಯ. ಯಾರು ಹೇಳ್ತಿದ್ದಾರೆ ಮಲ್ಲಮ್ಮ ಮತ್ತು ಶಿವಾಜಿಯ ನಡುವೆ ವೈರುಧ್ಯ ಇತ್ತು ಅಂತ? ಇತಿಹಾಸ ಓದೋದಕ್ಕೆ ಸಾಧ್ಯ ಇಲ್ಲದೆ ಇರುವವರು, ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ಗೊತ್ತಿಲ್ಲದೆ ಇರುವಂತವರು ಇವತ್ತು ಜಗಳ ಹಚ್ಚುವ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ಆ ಜಗಳಗಳಿಂದ ಆಚೆಗೆ ಧರ್ಮ ಕಟ್ಟುವ ಕಾರ್ಯ ನಮ್ಮ ಮೇಲಿದೆ, ಆ ಹೊಣೆಗಾರಿಕೆ ನಮ್ಮ ಮೇಲಿದೆ. ಬಂಧುಗಳೇ, ಸಮಾಜವನ್ನು ಹೇಗೆ ಕಟ್ಟಬೇಕು ಅಂತ ಕೇಳಿದ್ರೆ ಸಮಾಜವನ್ನ ಕಟ್ಟಬೇಕಾಗಿರುವಂತಹದ್ದು ಸಂಸ್ಕೃತಿ ಆಧಾರದ ಮೇಲೆ, ಪರಂಪರೆಯ ಆಧಾರದ ಮೇಲೆ. ಆ ಪರಂಪರೆ ಮತ್ತು ಸಂಸ್ಕೃತಿಗೋಸ್ಕರ ಯಾರೆಲ್ಲ ಬದುಕಿದ್ರೋ ಅಂತ ಎಲ್ಲ ಮಹಾಪುರುಷರುಗಳನ್ನು ಕೂಡ ನಮ್ಮವರು ಒಂದು ಒಪ್ಪಿಕೊಳ್ಳುವಂತಹ ಉದಾರತೆ ನಮ್ಮೊಳಗೆ ಬರಬೇಕಿದೆ. ಹೌದು, ನಮ್ಮಲ್ಲಿ ತುಂಬಾ ಜನ ಮಹಾಪುರುಷರಾಗಿ ಹೋಗಿದ್ದಾರೆ. ಅಂಬೇಡ್ಕರರು ಮಹಾರಾಷ್ಟ್ರದವರು ಅನ್ನುವ ಕಾರಣಕ್ಕೆ ಯಾವತ್ತೂ ನಾವು ಅವ್ರು ಕನ್ನಡಿಗರಲ್ಲ ಅನ್ಲಿಲ್ಲ, ಅವ್ರು ನಮ್ಮವರೇ ಅಂತ ನಾವು ಒಪ್ಕೊಂಡ್ವಿ, ಅವ್ರು ಭಾರತೀಯರೇ ಅಂತ ನಾವು ಪ್ರೀತಿಸಿದ್ವಿ. ಮಹಾತ್ಮ ಗಾಂಧೀಜಿ ಗುಜರಾತ್ ನಲ್ಲಿ ಹುಟ್ಟಿದ್ರು ಅನ್ನುವ ಕಾರಣಕ್ಕೆ ಮಹಾತ್ಮ ಗಾಂಧೀಜಿ ಕನ್ನಡಕ್ಕೆ ಸೇರಲ್ಲ ಅಂತ ಅನ್ಲಿಲ್ಲ ನಾವು, ಅವ್ರು ಭಾರತದ ಮಹಾತ್ಮ ಅಂತಲೇ ನಾವು ಕರೆದ್ವಿ ಅವರನ್ನ. ನೇತಾಜಿ ಬೇರೆ ರಾಜ್ಯದವರು ಅಂತ ನಾವು ಕರೀಲಿಲ್ಲ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಝಾನ್ಸಿ ಅವಳು ಅಂತ ನಾವು ವಿರೋಧ ಮಾಡ್ಲಿಲ್ಲ. ಹಾಗೆ ಶಿವಾಜಿ ಮಹಾರಾಜರು ಕೂಡ ಅವ್ರು ಮಹಾರಾಷ್ಟ್ರದವರು, ಅವ್ರು ಮರಾಠಿಗರು ಅನ್ನೋದಕ್ಕಿಂತ ಮುಂಚೆ ಅವ್ರು ಬದುಕಿದ್ದು ತಾಯಿ ಭಾರತಿಗೋಸ್ಕರ ಅನ್ನೋದನ್ನ ನಾವು ನೆನಪಿನಲ್ಲಿಡಬೇಕು. ಹಾಗೆ ನೆನಪಲ್ಲಿಟ್ಟಾಗ ಮಾತ್ರ ಈ ದೇಶದ ಇತಿಹಾಸಕ್ಕೆ ನಾವು ಗೌರವ ಸಲ್ಲಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಂತ ಪ್ರಯತ್ನಗಳನ್ನ ಮಾಡ್ತಾ ಸಮಾಜವನ್ನ ಕಟ್ಟುವ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ನೀಡ್ತೇನೆ. ಅವಕಾಶಕ್ಕಾಗಿ ತುಂಬಾ ಹೃದಯದ ಧನ್ಯವಾದಗಳು. ಕೊನೆಯದಾಗಿ ತಾಯಿ ಭಾರತಿಗೊಂದು ಜೈಘೋಷ ಹಾಕೋಣ. ಎರಡು ಕೈಗಳನ್ನು ಎತ್ತಿ ಉಚ್ಚಕಂಠದಿಂದ ಯಾವ ರಾಯಣ್ಣ, ಯಾವ ಶಿವಾಭ ತಾಯಿ ಭಾರತೀಯ ಸ್ವಾತಂತ್ರ್ಯತೆಗೋಸ್ಕರ ಬದುಕಿದ್ರು, ತಾಯಿ ಭಾರತೀಯ ಸ್ವಾತಂತ್ರ್ಯತೆಗೋಸ್ಕರ ತಮ್ಮ ಬಲಿದಾನ ಮಾಡಿದ್ರು, ಅದೇ ತಾಯಿ ಭಾರತೀಯ ಹೆಸರಿನಲ್ಲಿ ನಾವು ಬದುಕ್ತೇವೆ. ನಮ್ಮನ್ನ ಶಿವಾಜಿ ಮತ್ತು ರಾಯಣ್ಣನ ಹೆಸರಿನಲ್ಲಿ ಒಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ತಾಯಿ ಭಾರತಿಗೆ ಜೈಘೋಷ ಹಾಕೋದ್ರ ಮೂಲಕ ತೋರಿಸ್ಬೇಕು. ಉಚ್ಚಕಂಠದಿಂದ ಎರಡು ಕೈಗಳನ್ನು ಎತ್ತಿ ಭಾರತ್ ಮಾತಾ ಕೀ. ಧನ್ಯವಾದಗಳು.